DCC ಬ್ಯಾಂಕ್ ಕಪಿಮುಷ್ಟಿಯಲ್ಲಿದೆ, ಒಬ್ಬರು ಕಪಿಮುಷ್ಟಿಯಲ್ಲಿದೆ ಅಂತ ರಂಗನಾಥ್ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಕಪಿಮುಷ್ಟಿ ಹೌದು, ಕಪಿಮುಷ್ಟಿನೇ ಅಂತ ಅನ್ಕೊಡ್ಲಿ. ಕಪಿಮುಷ್ಟಿ ಇದ್ರೆ ನಾವು 1.5 ಲಕ್ಷ ಜನಕ್ಕೆ ಸಾಲ ಕೊಟ್ಟಿದ್ದೀವಿ, 1.5 ಲಕ್ಷ ಜನ ಹಿಡ್ಕೊಳಕ್ಕಾಗ್ತದೆ? ನೋಡಿ, ಇವೆಲ್ಲ ಸುಮ್ಮನೆ ರಾಜಕೀಯ ದ್ವೇಷಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು. ಈಗ ಒಂದು ರೀತಿ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅನಿಸ್ತಿದೆ. ನನಗೆ ಟಾರ್ಗೆಟ್ ನೆನ್ನೆ ಮೊನ್ನೆದಲ್ಲ, ಇದೆಲ್ಲ ಮೊದಲಿಂದ ನಿರಂತರವಾಗಿ ನಡೀತಾನೆ ಬಂದಿದೆ, ಗೊತ್ತಾಯ್ತಾ. ನಾನು ಮೊದಲನೇ ಬಾರಿ 84ರಲ್ಲಿ DCC ಬ್ಯಾಂಕಿಗೆ ನಿರ್ದೇಶಕನಾದೆ. ಅಂದಿಂದ ಇಲ್ಲಿನವರೆಗೂ ಇದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡದೇ ಇದ್ದರೆ ಜನರ ವಿಶ್ವಾಸ ಕಳ್ಕೊಂಡು ನಾವು ಇರೋಕ್ಕಾಗ್ತದ? ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ನಲ್ಲಿ 1992ರಿಂದ ಇಲ್ಲಿನವರೆಗೂ ಇದ್ದೇನೆ. ಸುಮ್ಮನೆ ಇರೋಕ್ಕಾಗ್ತದ? ಹಾಗಾಗಿ ಹೇಳೋರಿಗೆ ಹೇಳ್ತಿರ್ತಾರೆ, ಅಸೂಯೆ ಮೇಲೆ ಹೇಳ್ತಕ್ಕಂಥವ್ರಿಗೆ ನಾವು ಉತ್ತರ ಹೇಳೋದ್ರಲ್ಲಿ ಏನು ಅರ್ಥ ಇರೋದಿಲ್ಲ. ವಾಸ್ತವಾಂಶ ಇಟ್ಕೊಂಡು ಬರಲಿ ಚರ್ಚೆಗೆ. ನಿಮ್ಮ ಸ್ಟುಡಿಯೋಕ್ಕೆ ಕರೀರಿ, ಅವ್ರನ್ನೂ ಕರೀರಿ, ನಾನು ಬರ್ತೀನಿ. ಹೇಳಿ ಏನೆಲ್ಲ ಹೇಳ್ತಾರೆ ಅಂತೇಳಿ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡಿದ್ರೆ. ನೆನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ 11 ಜನಕ್ಕೆ ನಮಗೆ ಸಾಲ ಕೊಟ್ಟಿರೋದು ಅಂತಾರೆ. ಹೌದಲ್ವಾ? ಅದೆಲ್ಲ ಸುಳ್ಳು ಮಾಹಿತಿ ಅಲ್ಲ, ಅದು ಅಲ್ಪಾವಧಿ ಸಾಲ ಅಂತಾರೆ. ಅಲ್ಪಾವಧಿ ಸಾಲ ಕೊಟ್ಟಿರ್ತಕ್ಕಂಥದ್ದು ರೈತರ ಸಂಖ್ಯೆ ಸುಮಾರು 10,000ಕ್ಕೂ ಹೆಚ್ಚಿದೆ. ಮತ್ತು ಹಣ 40 ಕೋಟಿ 43 ಲಕ್ಷ ಕೊಟ್ಟಿದೆ ಆ ತಾಲೂಕು. ಇರ್ತಕ್ಕಂಥದ್ದು 19 ಸಹಕಾರ ಸಂಘ ಇದ್ದಾವೆ ಅಲ್ಲಿ ಅವರ ತಾಲೂಕಲ್ಲಿ. 19 ಸಹಕಾರ ಸಂಘಗಳಿಗೂ ಸಾಲ ಸೌಲಭ್ಯ ನಾವು ಕೊಟ್ಟಿದ್ದೇವೆ, ಗೊತ್ತಾಯ್ತಾ. ಇವರು ಯಾವುದೋ ಒಂದು ಪೂರ್ವ ಗ್ರಹ ಪೀಡಿತರಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಿಮ್ದು ಯಾವ್ದಾದ್ರು ಸ್ಟುಡಿಯೋಕ್ಕೆ ಕರೆಸಿ, ನಾನು ಬರ್ತೀನಿ, ಒಂದು ಲೈವ್ ಮಾಡಿ. ನಾನು CM ಕಡೆ ಅಲ್ಲ, ನ್ಯಾಯದ ಕಡೆ ಇರೋ. ನಾನು CM ಕಡೆ ಇರ್ತೀನಿ, ಇನ್ನೊಬ್ಬರಿಗೆ ಇರೋದಿಲ್ಲ ಅಂತಕ್ಕಂಥ ಭಾವನೆ ಇಟ್ಕೋಬಾರ್ದು. ನ್ಯಾಯದ ಕಡೆ ಇರೋದು. ಈಗ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಯಾಕೆ ಕೊಡಲಿಲ್ಲ? ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಒಬ್ಬರು ಉಪವಾಸ ಇಲ್ಲ ನಮ್ಮ ರಾಜ್ಯದಲ್ಲಿ, ಮತ್ತು ಒಬ್ಬರು ಭಿಕ್ಷುಕರಿಲ್ಲ, ಇವತ್ತು ಅನ್ನ ಅಂತ ಕೇಳೋರಿಲ್ಲ. ಅಂತ ಒಂದು ಪುಣ್ಯದ ಕೆಲಸ ಯಾರು ಮಾಡಿದ್ರು? ಹೇಳ್ಬೋದು ಸಿದ್ದರಾಮಯ್ಯನ ಮನೆಯನ್ನು ತಂದು ಕೊಟ್ಟಿಲ್ಲ ಅಂತ ಭಾಷಣ ಹೊಡಿತಾರೆ. ಹಿಂದಿನ ಮುಖ್ಯಮಂತ್ರಿಗಳು ಏನು ಮನೆಯನ್ನು ತಂದು ಕೊಡ್ತಿರಲಿಲ್ಲ, ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದರೆ ಆ ಮನಸ್ಥಿತಿ ಯಾಕಿಲ್ಲ ಅಂತ, ಆ ರೀತಿಯ ಬಡವ್ರ ಪರವಾಗಿದ್ದಾರೆ ಅಂತೇಳಿ ನಾನು ಅವ್ರ ಜೊತೆ ಇದ್ದೀನಿ. ತಾವು ಯಾವಾಗ ಸರ್ ಸಂಪುಟಕ್ಕೆ ಮಾಡೋದು? ನಾನು ಬಂದರೂ ಬರ್ಬೋದು, ಹೋದರೆ ಹೋಗ್ಬೋದು. ನನಗೇನು ಅಧಿಕಾರದ ಆಸೆ, ನಾನು ಯಾವತ್ತೂ ಅಧಿಕಾರ ಹುಡ್ಕೊಂಡು ಹೋಗೋನೇ ಅಲ್ಲ. ನೀವು ಹೇಳಬೇಕು ಅಂತ ಹೇಳಿದ್ರೆ 1978ರಲ್ಲೇ ಪಾಪ ದೇವರಾಜ ಅರಸು ಕರೆದು ಇಂಥ ಕಡೆ ನಿಂತ್ಕಳೆ ಎಲೆಕ್ಷನ್ಗೆ ಅಂದರು. ಅವರು ನಿಲ್ಲುವಾಗ ಇಲ್ಲ ಸರ್, ನಾನು ಇನ್ನೂ ಮೈಂಡ್ ಸೆಟ್ಟು ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಇಲ್ಲ ಅಂದು. ದುಡ್ಡು ಗಿಡ್ಡು ಯೋಚನೆ ಮಾಡಬೇಡ, ನಾನೆಲ್ಲ ಸಹಾಯ ಮಾಡ್ತೀನಿ ಅಂದು. ಆದರೂ ಕೂಡ ನಾನು ಬೇಡಿ ಸರ್ ಅಂದು. ಆಮೇಲೆ ತಿರುಗಿ 83, 85, 89, 94ವರೆಗೂ ಸೀರಿಯಸ್ ಟ್ರೈ ಮಾಡಿದೆ, ಟಿಕೆಟ್ ಸಿಕ್ಕಲಿಲ್ಲ. 94ರಲ್ಲಿ ಇಂಡಿಪೆಂಡೆಂಟ್ ನಿಂತೆ ತುಮಕೂರಿಗೆ ಇಂಡಿಪೆಂಡೆಂಟಲ್ಲಿ ಯಾವನು ಕೂಡ 5,000 ಮೇಲೆ ಓಟ್ ತಗೊಂಡಿರಲಿಲ್ಲ. ಜನ ನನಗೆ 26,000 ಓಟ್ ಹಾಕ್ತಾರೆ. ಸೊ ಆಮೇಲೆ 98ಅಲ್ಲಿ ನನಗೆ ಕೌನ್ಸಿಲ್ ಟಿಕೆಟ್ ಕೊಟ್ಟರು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಹೆಂಗೂ ಸೋಲೋ ಸೀಟ್ ಕಾಂಗ್ರೆಸ್ಸು ಅಂತೇಳಿ ಕೊಟ್ಟರು. ಇವ್ರು 3 ಜನ MLAಗಳಿದ್ದರು, ಮುದ್ದನ್ಮೇಗೌಡ, ಜಯಚಂದ್ರ, ನಾರಾಯಣ ಸತ್ಯವಾದ. 3 ಜನ ನಂಗೆ ವಿರುದ್ಧ ಇದ್ದರು. ಇದೇ ಖರ್ಗೆ ಸಾಹೇಬರು ಅವತ್ತು ನನಗೆ ಧರ್ಮಸಿಂಗ್ ಅವರು ಅಧ್ಯಕ್ಷರಿದ್ದರು, ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಿದ್ದರು. ಅವರು ಮನಸ್ಸು ಮಾಡಿ ನನಗೆ ಕರೆದು ನಿಂತ್ಕೊಳ್ಳ ನೀನು, ನಾವೆಲ್ಲ ಇದ್ದೀವಿ ಗೆಲ್ಸೋಣ ಅಂತ ಹೇಳಿದ್ರ ಮೇಲೆ ನಾನು 98ಅಲ್ಲಿ ನಿಂತು ಗೆದ್ದೆ. 2004ಅಲ್ಲಿ ನಾನು ಎಲ್ಲ ಕೃಷ್ಣ ಅವರೇ ಮುಖ್ಯಮಂತ್ರಿ, ನಮ್ಮದೇ ಮೆಜಾರಿಟಿ ಇತ್ತು. ನನಗೆ ಟಿಕೆಟ್ ಡಿನೇ ಮಾಡಿಬಿಟ್ಟು ಇನ್ನೊಬ್ಬರು ಕೊಟ್ಬಿಟ್ರು. ಅದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ. ನಾನು ಅವಾಗ ದೇವೇಗೌಡರು ನನಗೆ ಕರೆದು ಟಿಕೆಟ್ ಕೊಟ್ಟರು ಬೆಳ್ಳಾವಿನಲ್ಲಿ. ಅಂದರೆ ಅವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿ ಹೇಳಿದ್ರು, ನಾನು ಆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿಲ್ಲ. ನನಗೆ ಯಾರು ವಿರೋಧ ಮಾಡಿದ್ನೋ ಅವನ ಮೇಲೆ ನಾನು ಟಿಕೆಟ್ ತಗೊಂಡು ನಿಂತು ಅವ್ನು ಸೋಲಿಸ್ದೆ. ಅವನು ನಂದು ಆ ರೀತಿ ಚಾಲೆಂಜಿಂಗ್ ಪಾಲಿಟಿಕ್ಸೇ ಹೊರತು ನಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವತ್ತೂ ನಾನು ಮಾಡಿಲ್ಲ.